ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಇಡ್ಲಿ ಸಾಂಬಾರ್ ರೆಸಿಪಿನ ನಿಮಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಈ ಇಡ್ಲಿ ಸಾಂಬಾರ್ ರೆಸಿಪಿ ಎವರ್ ಗ್ರೀನ್ ರೆಸಿಪಿ ಅಂತ ಹೇಳ್ಬೋದು. ಮೊದಲಿಗೆ ನಾನು ಇಡ್ಲಿ ಮಾಡೋದಕ್ಕೆ 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಇಡ್ಲಿ ಅಕ್ಕಿ 3 ಲೋಟ ಅಕ್ಕಿಗೆ 3/4 ಲೋಟ ಉಂಡೆ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಇದು ಎರಡನ್ನೂ ಚೆನ್ನಾಗಿ 5ರಿಂದ 6 ಸಲ ವಾಶ್ ಮಾಡ್ಕೊಳ್ಬೇಕಾಗುತ್ತೆ. ಅಕ್ಕಿ ಉದ್ದಿನಬೇಳೆನ ವಾಶ್ ಮಾಡಿ 5 ಗಂಟೆ ನೆನೆದಕ್ಕೆ ಬಿಡಬೇಕಾಗುತ್ತೆ. 5 ಗಂಟೆ ಈ ಅಕ್ಕಿ ನೆನೆದ ನಂತರ ಇದನ್ನು ರುಬ್ಕೊಳ್ಬೇಕು. 5 ಗಂಟೆ ನೆನೆಸಿದ್ರೆ ಸಾಕು, ಚೆನ್ನಾಗಿ ನೆಂದಿರುತ್ತೆ. ಮೊದಲಿಗೆ ಅಕ್ಕಿನ 3 ಲೋಟ ಅಕ್ಕಿನ 3 ಬ್ಯಾಚ್ ಮಾಡಿಕೊಂಡು ತರಿಯಾಗಿ ಸ್ವಲ್ಪ ನೀರು ಹಾಕಿ ಅಕ್ಕಿ ರುಬ್ಕೊಳ್ಬೇಕು. ಅಕ್ಕಿನ ತರಿಯಾಗಿ ರುಬ್ಕೊಳ್ಬೇಕು, ನೀರು ಸ್ವಲ್ಪ ಹಾಕಬೇಕು. ಈ ಅಕ್ಕಿ ಎಲ್ಲ ರುಬ್ಬಿದ ನಂತರ ಇದಕ್ಕೇ ಉದ್ದಿನಬೇಳೆನ 2 ಬ್ಯಾಚ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಉದ್ದಿನಬೇಳೆನ ನುಣ್ಣಗೆ ರುಬ್ಕೊಳ್ಳಿ. ಉದ್ದಿನಬೇಳೆ ಎಷ್ಟು ನುಣ್ಣಗೆ ರುಬ್ಕೊಳ್ತೀವಿ ಅಷ್ಟು ಇಡ್ಲಿ ಹಿಟ್ಟು ಉಕ್ಕು ಬರುತ್ತೆ. ಇದನ್ನೆಲ್ಲ ರುಬ್ಬಿದ ನಂತರ ಇದಕ್ಕೆ ಸಾಲ್ಟ್ ಹಾಕ್ಕೊಳ್ಬೇಕು. 1.5 ಟೇಬಲ್ ಸ್ಪೂನು ಹರಳುಪ್ಪು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಓವರ್ ನೈಟ್ ಬಿಡಬೇಕಾಗುತ್ತೆ. ಓವರ್ ನೈಟ್ ಬಿಟ್ಟ ನಂತರ ಈ ರೀತಿ ಉಕ್ಕಿ ಬಂದಿರುತ್ತೆ ಚೆನ್ನಾಗಿ ಇಡ್ಲಿ ಹಿಟ್ಟು. ನಾನು ಇಡ್ಲಿ ಪ್ಲೇಟ್ಗೆ ಮೊದಲೇ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೆ, ಅದಕ್ಕೇ ಇಡ್ಲಿ ಹಿಟ್ಟು ಹಾಕ್ತಾಯಿದ್ದೀನಿ. ಎಲ್ಲ ಪ್ಲೇಟ್ಗಳಿಗೂ ಇಡ್ಲಿ ಹಿಟ್ಟು ಹಾಕಿ ಇಡ್ಲಿನ ಬೇಯೋದಕ್ಕೆ ಇಡ್ತಾಯಿದ್ದೀನಿ. 20ರಿಂದ 30 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಮ್ಮ ಮಲ್ಲಿಗೆ ಅಂತ ಇಡ್ಲಿ ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು ಇಡ್ಲಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ನಾನು ಹೇಳಿರೋ ಪ್ರೊಸೀಜರ್ ಮಾಡಿದ್ರೆ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಈ ಇಡ್ಲಿನ ಸಾಂಬಾರ್ ಜೊತೆ ತಿಂದರೆ ಚೆನ್ನಾಗಿರುತ್ತೆ. ಈ ಸಾಂಬಾರು ಮಾಡೋದಕ್ಕೆ ನಾನು ಮೊದಲಿಗೆ 1 ಲೋಟ ಬೇಳೆನ 4 ಟೊಮೊಟೊ ಹಾಕಿ 3 ವಿಷಲ್ ತೆಗೆಸಿಟ್ಕೊಂಡಿದ್ದೀನಿ. ಬಿಸಿಬೇಳೆಭಾತ್ ಪೌಡರ್ 3 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಹರಳುಪ್ಪು ತೊಗೊಂಡಿದ್ದೀನಿ. ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು, ಕರಿಬೇವಿನ ಸೊಪ್ಪು, ಸಣ್ಣ ಈರುಳ್ಳಿ, ಒಣಮೆಣಸಿನ್ಕಾಯಿ, ಇದಿಷ್ಟು ಸಾಂಬಾರು ರೆಸಿಪಿಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಒಂದು ಚಿಕ್ಕ ಕಡಾಯಿ ಇಟ್ಟು ಅದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡೆ. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಬೇಕು. ಕರಿಬೇವಿನ ಸೊಪ್ಪು ಚೆನ್ನಾಗಿ ಸಿಡಿದ ನಂತರ ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. 2 ಒಣಮೆಣಸಿನ್ಕಾಯಿ ಹಾಕಿ ಹಿಂಗೆ ಹಾಕಿದ ನಂತರ ಸಣ್ಣ ಈರುಳ್ಳಿ ಹಾಕಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಬೆಂದ ನಂತರ ಬೇಯಿಸ್ಕೊಂಡಿರೋಂಥ ಬೇಳೆ ಟೊಮೊಟೊನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಇದಾದ ನಂತರ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಇದಕ್ಕೇ ಬಿಸಿಬೇಳೆಭಾತ್ ಪೌಡರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಬೇಕನ್ನಿಸ್ತು ಮತ್ತೆ ಸ್ವಲ್ಪ ಹಾಕ್ತೆ. ಉಪ್ಪು ಖಾರ ಎಲ್ಲ ಈ ಟೈಮಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ನೆಕ್ಸ್ಟು ಲಾಸ್ಟಲ್ಲಿ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು. ಇದನ್ನು ಡಿಪ್ ಮಾಡ್ಕೊಂಡಾದರೂ ತಿನ್ಬೋದು ಅಥವಾ ಹಾಗೇನಾದರೂ ತಿನ್ಬೋದು. ಈ ಸಾಂಬಾರು ರೆಸಿಪಿನ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ.
ತುಂಬ ಚೆನ್ನಾಗಿರುತ್ತೆ.